ಸ್ನೇಹಿತರೆ, ನವರಾತ್ರಿ ಎಂದರೆ ಕೇವಲ 9 ದಿನದ ಹಬ್ಬವಲ್ಲ. ಇದು ನಮ್ಮೊಳಗಿನ ಅಂಧಕಾರವನ್ನು ದೂರ ಮಾಡುವ, ಆತ್ಮಶಕ್ತಿಯನ್ನು ಬೆಳಗಿಸುವ, ಜಗನ್ಮಾತೆಯ ಶರಣಾಗತಿಯನ್ನು ಸಾರುವ ಒಂದು ಪವಿತ್ರ ಅವಧಿ. ಮನುಷ್ಯನ ಜೀವನದಲ್ಲಿ ಬರುವ ನೋವು, ಕಷ್ಟ, ಗೊಂದಲ, ಅಶಾಂತಿಗಳ ಮೂಲವೇ ಆತನೊಳಗಿನ ಶತ್ರುಗಳು. ಈ ಶತ್ರುಗಳು ಹೊರಗಿನವರು ಅಲ್ಲ, ಅವು ನಮ್ಮೊಳಗೆ ನೆಲೆಸಿರುವ 9 ವೈರಿಗಳು. ಅವುಗಳೇ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಅಹಂಕಾರ, ಮಮಕಾರ ಮತ್ತು ಸಂಶಯ. ಇವುಗಳ ಹಿಡಿತದಲ್ಲಿ ಸಿಕ್ಕಿಬಿದ್ದಾಗ ಬದುಕು ಕತ್ತಲಾಗುತ್ತದೆ. ಅದುವೇ ನಿಯಂತ್ರಣವಿಲ್ಲದ ಆಸೆ, ಮನಸ್ಸನ್ನು ಸುಡುವಂತಹ ಆಕ್ರೋಶ, ದ್ವೇಷ, ಅಸೂಯೆ, ಅಜ್ಞಾನದಿಂದ ಹುಟ್ಟುವ ಅಂಟಿಕೆ, ಗರ್ವ ಮತ್ತು ನಾನು ಎಂಬ ಅಹಂಕಾರದ ಸುಳ್ಳು ಭಾವನೆ, ಅತಿಯಾದ ಬಂಧನ, ಆತ್ಮವಿಶ್ವಾಸವನ್ನು ಕುಗ್ಗಿಸುವಂತಹ ವೈರಿಗಳು ಇವು. ಈ ವೈರಿಗಳು ಬಾಳಿನ ಶಾಂತಿಯನ್ನು ಕಸಿದುಕೊಳ್ಳುತ್ತವೆ. ಇವುಗಳ ಹಿಡಿತದಲ್ಲಿ ಸಿಕ್ಕಿಬಿದ್ದಾಗ ಬದುಕು ಕತ್ತಲಾಗುತ್ತದೆ. ಆದರೆ ಆ ಕತ್ತಲಿಗೆ ಬೆಳಕು ತರುವ ಶಕ್ತಿ ಎಂದರೆ ಜಗನ್ಮಾತೆಯ ಕೃಪೆ. ಹೌದು, ಜಗನ್ಮಾತೆಯು ವಿವಿಧ ರೂಪಗಳಲ್ಲಿ ಕೃಪಿಸುತ್ತಾಳೆ. ಕಾಮ, ಕ್ರೋಧ, ಲೋಭಗಳನ್ನು ನಿಯಂತ್ರಿಸಲು ಅವಳು ಭಕ್ತಿ, ಶಾಂತ, ಕರುಣಾ, ರಸದಾಯಿನಿ, ಲಲಿತೆಯಾಗಿ ಕೃಪಿಸುತ್ತಾಳೆ. ಮದ, ಮೋಹ, ಮಾತ್ಸರ್ಯಗಳನ್ನು ಶಮಿಸಲು ಅವಳು ರೌದ್ರ, ವೀರ, ಭಯಾನಕರ, ರಸದಾಯಿನಿ, ದುರ್ಗೆಯಾಗಿ ಪ್ರತ್ಯಕ್ಷಳಾಗುತ್ತಾಳೆ. ಅಹಂಕಾರ, ಮಮಕಾರ, ಸಂಶಯಗಳನ್ನು ಕರಗಿಸಲು ಅವಳು ಹಾಸ್ಯ, ಅದ್ಭುತ, ಶೃಂಗಾರ, ರಸದಾಯಿನಿ, ಕಾಳಿಯಾಗಿ ದರ್ಶನ ನೀಡುತ್ತಾಳೆ. ಹೀಗಾಗಿ ನವರಾತ್ರಿಯ ಪ್ರತಿ ದಿನವೂ ಆಕೆಯ ವಿಭಿನ್ನ ರೂಪಗಳನ್ನು ಪೂಜಿಸುವುದರ ಹಿಂದಿನ ಅರ್ಥವೇ ನಮ್ಮೊಳಗಿನ ಒಬ್ಬೊಬ್ಬ ವೈರಿಯನ್ನು ಆಕೆಗೆ ಅರ್ಪಿಸುವುದು. ಹೀಗೆ ದಿನದಿಂದ ದಿನಕ್ಕೆ ನಮ್ಮೊಳಗಿನ ದೋಷಗಳನ್ನು ಬಿಡುತ್ತಾ ಹೋಗುವುದು ನವರಾತ್ರಿಯ ನಿಜವಾದ ತತ್ವ. ಈ ನವರಾತ್ರಿ ಹಬ್ಬದ ಉದ್ದೇಶವೆಂದರೆ ಮನಸ್ಸಿನ ಶುದ್ಧೀಕರಣ, ದುರ್ಬಲತೆಗಳ ನಾಶ, ದಿವ್ಯ ಶಕ್ತಿಯ ಜಾಗೃತಿ. ಪ್ರತಿದಿನ ದೇವಿಗೆ ನಮಸ್ಕರಿಸುವಾಗ ಇಂದು ನಾನು ನನ್ನೊಳಗಿನ ಈ ದೋಷವನ್ನು ಬಿಟ್ಟು ಬಿಡುತ್ತೇನೆ, ಈ ದುರ್ಬಲತೆಯನ್ನು ನಿನ್ನ ಶರಣಾಗತಿಗೆ ಅರ್ಪಿಸುತ್ತೇನೆಂದು ಪ್ರಾರ್ಥಿಸುವುದು ಮುಖ್ಯ. ಹೀಗೆ ಮಾಡಿದಾಗ ನಮ್ಮೊಳಗಿನ ಅಂಧಕಾರ ಮಾಯವಾಗಿ ಆಕೆಯ ಕೃಪೆಯ ಬೆಳಕು ಹರಿದು ಜೀವನ ಸುಖ ಶಾಂತಿಯುತವಾಗುತ್ತದೆ. ಹಾಗಾಗಿ ನವರಾತ್ರಿ ನಮಗೆ ಕಲಿಸುವ ಪಾಠವೆಂದರೆ ಹೊರಗಿನ ಶತ್ರುಗಳನ್ನು ಸೋಲಿಸುವುದಕ್ಕಿಂತ ದೊಡ್ಡ ಸಾಧನೆ ಎಂದರೆ ನಮ್ಮೊಳಗಿನ ಶತ್ರುಗಳನ್ನು ಸೋಲಿಸುವುದು. ಅದನ್ನು ಸಾಧಿಸಲು ನಾವು ಜಗನ್ಮಾತೆಯ ಶರಣಾಗತಿಯನ್ನು ಪಡೆಯಬೇಕು. ನವರಾತ್ರಿ ಎಂದರೆ ಆಂತರಿಕ ಶತ್ರುಗಳ ನಿಯಂತ್ರಣ ಮತ್ತು ಜಗನ್ಮಾತೆಯ ಶರಣಾಗತಿ. ನವರಾತ್ರಿಯ ಈ ಸಂದೇಶವನ್ನು ತಿಳಿದು ಪ್ರತಿದಿನವೂ ದೇವಿಗೆ ಪ್ರಾರ್ಥನೆ ಮಾಡುವವರು ದೇವಿಯ ಕೃಪಾಕಟಾಕ್ಷದಿಂದ ಜೀವನದ ಕತ್ತಲನ್ನು ಬೆಳಕಿಗೆ ತರುತ್ತಾರೆ. ಜಗನ್ಮಾತೆಯ ಶರಣಾಗತಿಗಳಾದ ಎಲ್ಲರಿಗೂ ನವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.